ಅದಕ್ಕೆ ನೀವಿಲ್ಲ ಅಂದ್ರೆ ನಮ್ಗಳ ಕತೆ ಏನು? ಇಷ್ಟು ದಿನ ನೀವಿಬ್ರು ಮಾತಾಡದೇ ಇದ್ದಿದ್ದನ್ನೇ ನಮ್ಗಳಿಂದ ನೋಡಕ್ಕಾಗ್ಲಿಲ್ಲ. ಅಂಥದ್ರಲ್ಲಿ ನೀವಿಲ್ದೆ ಅಣ್ಣನ ಹೇಗೆ ಸಂಭಾಳಿಸೋದು? ಶಿವರಾಜು, ಬಿಟ್ಟುನ ಪಾರ್ವತಿನ ಹುಷಾರಾಗಿ ನೋಡ್ಕೊ. ಮನೆ ಜವಾಬ್ದಾರಿಯೆಲ್ಲ ನೀನೇ ನೋಡ್ಕೋಬೇಕು. ಯಾರಿಗೂ ಯಾವ ತೊಂದರೆನೂ ಆಗಬಾರ್ದು. ತಂಗಿಯಮ್ಮ, ನಾನು ಇಲ್ಲಿವರೆಗೂ ಸೀತೆ ಇಲ್ದಿರೋ ರಾಮನ್ ಫೋಟೋ ನೋಡೇ ಇಲ್ಲ. ನೀನಿಲ್ದೇನೆ ರಾಜಾರಾಮ್ ಭಾವನ ನನ್ನ ಕೈಲಿ ನೋಡೋಕ್ಕಾಗಲ್ಲ ತಂಗಿಯಮ್ಮ. ದಯವಿಟ್ಟು ಅರ್ಥ ಮಾಡ್ಕೋ. ದೇವರಂಥ ಮನುಷ್ಯರಿಗೆ ಇದಕ್ಕಿಂತನೂ ಹೆಚ್ಚಾಗಿ ನೋವು ಕೊಡೋದಕ್ಕಾಗೋದಿಲ್ಲ ಅಣ್ಣಯ್ಯ. ಸೀನನ್ನು ಚೆನ್ನಾಗಿ ನೋಡ್ಕೊಡಿ. ನೀವು ಕೂಡ ಹುಷಾರು. ಪದ್ಮ, ಅಣ್ಣಯ್ಯನ ಕಣ್ಣಿನ ರೆಪ್ಪೆ ಹಾಗೆ ನೀನೇ ನೋಡ್ಕೋಬೇಕು. ನೀವು ಹೇಳಿ ಹೋಗ್ತಿದ್ರೇನೆ ನಮ್ಗೆ ಇಷ್ಟೊಂದು ನೋವು ಆಗ್ತಿದೆ. ಇನ್ ಹೇಳ್ದೆ ಹೊರಟೋದ್ರೆ ಭಾವನವ್ರು ಇನ್ನೆಷ್ಟು ನೋವು ಪಡ್ತಾರೋ. ಒಂದು ಸಲ ಯೋಚನೆ ಮಾಡಿ ಅಕ್ಕ. ಒಂದ್ ವೇಳೆ ಅಣ್ಣನೇ ಬಂದ್ ತಡಿಲಿ ಅಂತ ಅನ್ಕೋತಿರ್ಬೇಕು. ಪದ್ಮಾ, ನನ್ ಮಾತಿನ ಅರ್ಥ ಅದಲ್ಲಮ್ಮ. ಅಣ್ಣ ಅಂತೂ ಖಂಡಿತ ತಡಿಯಲ್ಲ. ಅದನ್ನ ಅರ್ಥ ಮಾಡ್ಕೊಂಡು ಮನೇಲೇ ಇರುವ ಅತ್ತಿಗೆ ಅಂತ ಹೇಳ್ತಿದ್ದೀನಿ. ಜಾನಕಿ, ನೀನ್ ಇಷ್ಟು ವರ್ಷ ಈ ಮನೇನ ಹೇಗ್ ನೋಡ್ಕೊಂಡಿದ್ಯಾ ಅಂತ ನನಗೆ ಗೊತ್ತು. ಈ ಮನೇಲಿ ಇಂಥ ದೊಡ್ಡ ಕುಟುಂಬ ಯಾವುದೇ ಗಲಾಟೆ ಇಲ್ಲದೆ ಇದೆ ಅಂದ್ರೆ ಅದಕ್ಕೆ ಕಾರಣ ನೀನು. ರಾಮನಂತ ನನ್ನ ಮಗನ್ಗೆ ಸೀತೆ ಸಿಕ್ಕಿದಾಳೆ ಅಂತ ತುಂಬಾ ಸಂತೋಷ ಪಟ್ಟೆ. ನೀನು ಹೊರಟೋದ್ರೆ ಈ ಮನೇಲಿ ಯಾರೂ ಸಂತೋಷವಾಗಿರಲ್ಲ ಜಾನಕಿ. ನೀನಂದ್ರೆ ನೀನೊಬ್ಳೆ ಅನ್ಕೋತಿದ್ಯಾ? ನೀನಂದ್ರೆ ನಾವೆಲ್ಲರೂ ಕೂಡ. ಈ ಮನೆ, ಈ ಜವಾಬ್ದಾರಿ ಎಲ್ಲ ನೀನೇ ಕಣೆ. ನೀನು ಹೊರಟೋದ್ರೆ ಎಷ್ಟೇ ಜನ ಇದ್ರು ಇಲ್ದಂಗೇನೆ. ಹೌದು ಅತ್ತೆ, ಯಾರೋ ಮಾಡಿದ ತಪ್ಪಿಗೆ ಶಿಕ್ಷೆ ನೀವು ಅನುಭವಿಸ್ತಾ ಇದ್ದೀರಾ. ನಿಮ್ಮಂತ ದೇವತೆನ ನಾವು ದೂರ ಮಾಡ್ಕೊಂಡ್ರೆ ಅದಕ್ಕಿಂತ ದೊಡ್ಡ ಪಾಪ ಬೇರೆ ಯಾವುದೂ ಇಲ್ಲ. ಅದಕ್ಕೆ ಇಡೀ ಊರಿಗೆ ನ್ಯಾಯ ಹೇಳೋ ನಮ್ಮಣ್ಣ ತನ್ನ ಹೆಂಡತಿಗೆ ಏನೂ ಹೇಳಕ್ಕಾಗ್ಲಿಲ್ಲ ಅಂತ ಅಣ್ಣ ತುಂಬಾ ಕೊರಗ್ತಾರ. ಅದಕ್ಕೆ ರಾಮ ಸೀತೆ ತರ ಇರೋ ಗಂಡ ಹೆಂಡತಿ ಬೇರೆ ಆಗಿದ್ದಾರೆ ಅಂದ್ರೆ ಊರವರೆಲ್ಲ ಏನೇನೋ ಮಾತಾಡ್ಕೋತಾರೆ. ನಮ್ಮ ಮನೆ ಮರ್ಯಾದೆ ಏನಾಗ್ಬೇಡ. ಅದಕ್ಕೆ ಒಂದ್ಸಲ ಯೋಚನೆ ಮಾಡಿ. ಅವಶ್ಯಕತೆ ಬಿದ್ರೆ ನಿಮ್ಗೋಸ್ಕರ ನಾವೆಲ್ಲ ಅಣ್ಣನ ಕಾಲಿಗೆ ಬಿದ್ದು ಬೇಡ್ಕೋತೀವಿ. ನೋಡು ಶಿವರಾಜು, ಈ ಮನೆ ಮರ್ಯಾದೆ ಹೋಗ್ಬಾರ್ದು ಅಂತಾನೆ ನಾನು ಮನೆ ಬಿಟ್ಟು ಹೋಗ್ತಿರೋದು. ನಾನಿಲ್ಲಿರ್ಬೇಕು ಅಂದ್ರೆ ಆದ್ಯ ಕೂಡ ಇಲ್ಲಿರ್ಬೇಕು.
ಆದ್ಯ ಇಲ್ಲೇ ಇದ್ರೆ ಇನ್ನು ಎಷ್ಟು ಸಮಸ್ಯೆಗಳು ಬರುತ್ತೋ ಏನೋ. ನಿನ್ನೆ ಆ ಶ್ರೀರಾಮನ್ ದಯೆಯಿಂದ ಆದ್ಯ ರಾಜಲಕ್ಷ್ಮಿನ ಕಾಪಾಡೋ ಹಾಗಾಯ್ತು. ಒಂದು ಸಮಸ್ಯೆಯಿಂದೇನೋ ಪಾರಾದ್ವಿ. ಆದ್ರೆ ಪ್ರತಿ ಸಾರಿನೂ ಹೀಗೆ ಆಗುತ್ತೆ ಅಂತ ಅನ್ಕೊಳಕ್ಕಾಗಲ್ಲ ಅಲ್ವಾ? ನಾಳೆ ಇನ್ನೇನಾದ್ರೂ ಆಗಬಹುದು. ಹಾಗಾದಾಗ ಎಲ್ಲರೂ ಆದ್ಯನ್ನೇ ಅಂತಾರೆ. ಆದ್ಯನೇ ಬಿಟ್ಟು ನನ್ನ ತಂಗಿಗೆ ನಾನು ಕೊಟ್ಟು ಮಾತನ್ನ ನಾನು ತಪ್ಪೋದಿಲ್ಲ. ಆದ್ಯ ಈ ಮನೇಲೇ ಇದ್ರೆ ಈ ಮನೇಲಿ ಇನ್ನೂ ಏನಾದ್ರೂ ನಡೀಬಹುದೋ ಏನೋ. ಅದಕ್ಕೆ ಆದ್ಯನ್ ಜೊತೆ ನಾನು ಕೂಡ ಮನೆ ಬಿಟ್ಟು ಹೋಗೋದೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ. ದಯವಿಟ್ಟು ನನ್ನನ್ನು ಯಾರೂ ತಡಿಬೇಡಿ. ಜಾನಕಿ, ಅತ್ತೆ, ಈ ಮನೆ ಹಿರಿ ಜೀವ ನೀವು. ಈ ಮನೇಲಿರೋರ್ನೆಲ್ಲ ನಿಮ್ಮ ಮಡ್ಲಿಗೆ ಹಾಕಿ ಹೋಗ್ತಾ ಇದ್ದೀನಿ. ಶಿವರಾಜು, ನಿಮ್ಮಣ್ಣ ರಾಮ ಆದ್ರೆ ನೀನು ಲಕ್ಷ್ಮಣ ಕಣಪ್ಪ. ನೀನವ್ರ ಬೆನ್ನ ಹಿಂದೆನೇ ಇದ್ದು ಅವರನ್ನ ಪ್ರತಿ ಕ್ಷಣನೂ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಿಂದು ಕಣಪ್ಪ. ಅಕ್ಕ ಪಾರ್ವತಿ, ಅಳಬಾರ್ದು ಪಾರ್ವತಿ. ಇನ್ನು ಮುಂದೆ ಈ ಮನೆಗೆ ದೊಡ್ಡ ಸೊಸೆನೂ ನೀನೆ, ಚಿಕ್ಕ ಸೊಸೆನೂ ಕೂಡ ನೀನೇನೆ. ಜವಾಬ್ದಾರಿಯಿಂದ ನಡ್ಕೋ. ಅತ್ತೆ ಮನಸ್ಸನ್ನ ಯಾವ ಕಾರಣಕ್ಕೂ ನೋಯಿಸ್ಬೇಡ. ಪದ್ಮ, ನೋಡು, ನೀನೀಗ ಅಮ್ಮ ಮಾತ್ರ ಅಲ್ಲ, ಅತ್ತೇನೂ ಕೂಡ ಆಗ್ತಿದ್ಯಾ. ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಸೊಸೆನ, ಅಣ್ಣಯ್ಯನ ಹುಷಾರಾಗಿ ನೋಡ್ಕೋಬೇಕು. ತಂಗಿಯಮ್ಮ, ನೀನು ಹೊರಟೋದ್ರೆ ಈ ಮನೆ ಗತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಈ ಮನೆ ದೇವರು ನಿಮ್ ಭಾವನವರು. ಅವರಿದ್ರೆ ಸಾಕು, ನಾನು ಇದ್ದಾಗೇನೆ. ನೀವಿಂತ ನಿರ್ಧಾರ ತಗೋತೀರಾ ಅಂತ ನನ್ನ ಕನ್ಸಲ್ಲೂ ನಾನು ಅನ್ಕೊಂಡಿರ್ಲಿಲ್ಲ ಅತ್ತ. ನಾನು ಚಿಕ್ಕವನಿದ್ದಾಗ್ಲಿಂದ ನಮ್ಮಮ್ಮನಿಗಿಂತ ನನ್ನ ಜಾಸ್ತಿ ಪ್ರೀತಿಸಿದ್ದು ನೀವೇ. ಈ ನಿಮ್ಮ ಮಗನ್ನ ಹೀಗೆ ಬಿಟ್ಟು ಹೋಗ್ಬಿಡ್ತೀರಾ ಅತ್ತೆ? ಸೀನು, ಮಗನ ಬಿಟ್ಟು ಹೋಗ್ತಿಲ್ಲ ಕಣೋ. ನನ್ನ ಮಗನ ನಂಬಿ ಹೋಗ್ತಾ ಇದ್ದೀನಿ. ನಾನಿಲ್ದಿರೋ ಜಾಗನ ನೀನು ತುಂಬಿಸ್ತೀಯ ಅಂತ ನಂಬಿ ಹೋಗ್ತಿದ್ದೀನಿ. ನೋಡು ಜಾನಕಿ, ನಿನ್ ಮಗಳು ಹೇಗೆ ಅಳ್ತಿದ್ದಾಳೆ. ಇವಳನ್ ಬಿಟ್ಟು ಹೋಗಕ್ಕೆ ಹೇಗೆ ಮನ್ಸು ಬರುತ್ತೆ ನಿಂಗೆ? ಸ್ವಲ್ಪ ಕೂಡ ಕನಿಕರ ಇಲ್ವಾ ನಿಂಗೆ? ಅಮ್ಮ, ಅಮ್ಮ, ಅಳಬೇಡ ರಾಜಿ, ಅಳಬಾರ್ದು. ಅಮ್ಮ.
ಇವಳು ಇವತ್ತಿಲ್ದೆ ಹೋದ್ರು ನಾಳೆನಾದ್ರೂ ಇನ್ನೊಂದು ಮನೆಗೆ ಹೋಗ್ಲೇಬೇಕಲ್ವಾ ಅತ್ತೆ? ಆಗ ಕೂಡ ಇಷ್ಟೇ ನೋವು ಪಡ್ಬೇಕಾಗತ್ತಲ್ವಾ? ಅಭ್ಯಾಸ ಆಗ್ಲಿ. ಈ ಕಷ್ಟ ಆದ್ರೂ ಪರವಾಗಿಲ್ಲ, ಮುಂದಕ್ಕೆ ಅದನ್ನೆಲ್ಲ ಸಹಿಸ್ಕೋತಾಳೆ. ಇನ್ನು ಮುಂದೆ ನಿನಗಮ್ಮ ಅಪ್ಪ ಎಲ್ಲ ನಿಮ್ಮಪ್ಪನೇ ಕಣೋ. ಹೋಗ್ಬಿಟ್ಟು ಬರ್ತೀನತ್ತೆ. ಭಗವಂತ, ಎಂಥ ಪರೀಕ್ಷೆ ಇಟ್ಟಿದ್ಯಲ್ಲಪ್ಪ. ದೇವತೆ ಅಂತ ಜಾನಕಿ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಿದ್ದಾಳೆ. ನಮ್ಮ ಕಷ್ಟ ನಿಂಗೆ ಯಾಕೆ ಅರ್ಥ ಆಗ್ತಿಲ್ಲ? ಬಂದ್ಯಾ ರಾಜು? ಜಾನಕಿ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಿದ್ದಾಳೆ. ನಾವೆಷ್ಟು ಹೇಳಿದ್ರೂ ಕೇಳ್ತಿಲ್ಲಪ್ಪ. ನಿಮ್ಮನ್ನು ನೋಡ್ದೇನೆ ನಾನು ಎಲ್ಲೂ ಹೊರಟೋಗ್ತೀನೋ ಅಂತ ತುಂಬಾ ತುಂಬಾ ಭಯ ಆಗ್ಬಿಟ್ಟಿತ್ತು ರೀ. ಆದ್ರೆ ಆ ದೇವ್ರ ದೊಡ್ಡವನು, ನೀವು ಸಮಯಕ್ಕೆ ಬಂದ್ರಿ. ನಿಮಗೆ ಕೊಟ್ಟಿರೋ ಮಾತಿನ ಪ್ರಕಾರ ನಾನು ಈ ಮನೆಯಿಂದ ಹೊರಟೋಗ್ತಿದ್ದೀನ್ರಿ. ಬಾ ಆದ್ಯ. ರಾಜು, ನೀನಾದ್ರೂ ಹೇಳೋ ಬೇಡ ಅಂತ. ಅಮ್ಮ, ನಿನ್ ಸೊಸೆ ಸತ್ತೋಗಿರೋ ತನ್ನ ತಂಗಿಗೆ ಮಾತು ಕೊಟ್ಟಿರೋ ಕಾರಣಕ್ಕೆ ಅದೇ ತಂಗಿಗೋಸ್ಕರ ನನ್ನನ್ ಬೇಡ ಅಂದು, ತನ್ನ ಗರ್ಭದಲ್ಲಿ ಹುಟ್ಟಿರೋ ಮಗಳನ್ನ ಬೇಡ ಅಂದು, ದೇವಸ್ಥಾನದಂತಿರೋ ಈ ಮನೇನೇ ಬೇಡ ಅಂತ ಹೇಳಿ ಹೊರಟು ಹೋಗ್ತಿದ್ದಾಳೆ. ಎಲ್ರನ್ನೂ ದೂರ ಮಾಡ್ಕೊಳ್ಳೋದಕ್ಕೆ ತಯಾರಾಗಿರೋ ಅವಳನ್ನ ತಡೆದ್ರೂ ಏನ್ ಪ್ರಯೋಜನ ಇದೆಯಮ್ಮ?
ತಂಗಿ ಕೊಟ್ಟಿರೋ ಮಾತುಗೋಸ್ಕರ ನಾನು ಹೋಗ್ತಾ ಇಲ್ಲ. ನನ್ನ ಗಂಡನ ಕೊಟ್ಟ ಮಾತುಗೋಸ್ಕರ ಹೋಗ್ತಾ ಇದ್ದೀನಿ. ಮಾತು ಕೊಟ್ಟಿದ್ದು ನೀನು. ರಾಜಲಕ್ಷ್ಮಿನ ಸರಿಯಾಗಿ ಬೆಳೆಸ್ಲಿಲ್ಲ ಅಂದ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದು ನೀನು. ಕಳಿಸ್ತೀನಿ ಅಂತ ನಾನು ಹೇಳಿಲ್ಲ. ಅದಕ್ಕೆ ಹೋಗ್ತಾ ಇರೋದು. ಹೀಗೆ ಹೋಗಿ ನನ್ನ ಮನ್ಸಿಗಿನ್ನೂ ನೋವು ಕೊಡಬೇಕು ಅಂತ ತಾನೆ. ರಾಜು, ಇದೇ ಅಲ್ವೇನಮ್ಮ, ಮಾಡೋದೆಲ್ಲ ಅವಳು ಮಾಡಿದಾಳೆ. ಆ ಕೆಲಸದಿಂದ ರಾಜಲಕ್ಷ್ಮಿ ತಪ್ಪು ಮಾಡಿದ್ಲು. ಇವಾಗ ಕಳಿಸ್ಬೇಕಾಗಿರೋರನ್ನ ಕಳಿಸ್ದೇನೆ ಇವಳನ್ನ ಕಳ್ಸಿದ್ರೆ, ಮಗಳು ತಪ್ಪು ಮಾಡಿದ್ರೆ ಅಮ್ಮನ್ನ ಕಳ್ಸೋದು ಯಾವ ಧರ್ಮ ಅಂತ 4 ಜನ ನನ್ನ ಬಗ್ಗೆ ಮಾತಾಡ್ಕೊಳಲ್ವ? ಧರ್ಮ ಅಂದ್ರೆ ನನಗೊಂದು ಆದ್ಯಾಗೊಂದು ಅಲ್ಲ ಅಲ್ವೇನಮ್ಮ. ಧರ್ಮದ ಪ್ರಕಾರ ನಿರ್ಧಾರನ ತಗೊಂಡ್ರೆ ಈ ಮನೆಯಿಂದ ಹೋಗ್ಬೇಕಾಗಿರೋದು ಜಾನಕಿನೂ ಅಲ್ಲ, ಆದ್ಯಾನೂ ಅಲ್ಲ. ರಾಜಲಕ್ಷ್ಮಿ. ಅವಳು ಈ ಮನೆಯಿಂದ ಹೊರಟೋಗ್ಬೇಕು. ಏನ್ ರಾಜು ನೀನ್ ಮಾತಾಡ್ತಿರೋದು? ಮದ್ವೆ ವಯಸ್ಸಿಗೆ ಬಂದಿರೋ ಹುಡುಗಿನ ಆಚೆ ಹಾಕ್ತೀಯಾ? ನಿಮ್ಮ ಕೈ ಮುಗಿದು ಕೇಳ್ಕೊಡ್ತಿದ್ದೀರಿ. ನಿಮ್ ಶಿಸ್ತು ಏನು ಅಂತ ನನಗೆ ಗೊತ್ತು. ಆದ್ರೆ ಈ ರೀತಿ ನಿರ್ಧಾರ ಯಾಕೆ ತಗೊಂಡ್ರಿ? ಪ್ರಪಂಚ ಏನು ಅಂತ ಗೊತ್ತಿಲ್ಲದೆ ಇರೋ ರಾಜಲಕ್ಷ್ಮಿಯಿಂದ ಈ ತಪ್ಪು ನಡ್ದು ಹೋಗಿದೆ, ನಿಜ. ಅಂಥವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿಕೊಳ್ಳೋದು ಬಿಟ್ಟು ಹೊರಗಡೆ ಕಳಿಸ್ತಿದ್ದೀರಲ್ಲ, ಯಾಕ್ರೆ? ಅವಳನ್ನ ಹೊರಗಡೆ ಕಳಿಸಿದ್ರೆ ಏನ್ ನಡೆಯುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ತನಗೇನ್ ಬೇಕು ಅನ್ನೋದೇ ಗೊತ್ತಿಲ್ಲದೆ ಇರೋಷ್ಟು ಮುಗ್ಧ ಕಣ್ರಿ ಅವಳು. ನಿಮಗಿದು ಸರಿ ಅನ್ಸುತ್ತ? ಒಂದು ಸಾರಿ ಯೋಚನೆ ಮಾಡಿ ಅಂದ್ರೆ ನೀವಾದ್ರೂ ಹೇಳಿ ಅತ್ತೆ. ಅವಳು ಈ ರೀತಿ ಹೊರಗಡೆ ಕಳ್ಸಿದ್ರೆ ಅವಳು ಹೇಗ್ ತಾನೇ ಬದುಕ್ತಾಳೆ? ಅರ್ಥ ಮಾಡ್ಕೊಳ್ಳಿ ಅಂದ್ರೆ. ಅಮ್ಮ, ಮದುವೆ ಆಗ್ದಿರೋ ಹುಡುಗಿನ ಹೊಸಲು ದಾಟಿ ಹೊರಗಡೆ ಕಳ್ಸೋದು ಅಂದ್ರೆ ಮದುವೆ ಮಾಡಿ ಗಂಡನ ಮನೆ ಕಳ್ಸೋದು. ಮದುವೆ ಏನು? ಹೌದು. ಇನ್ನ ಈ ಮನೆಯಲ್ಲಿರೋ ಅರ್ಹತೆ ರಾಜಲಕ್ಷ್ಮಿಗಿಲ್ಲ. ಯಾಕೆಂದ್ರೆ ರಾಜಲಕ್ಷ್ಮಿ ನಮ್ಮನೆ ಕಟ್ಟುಪಾಡುಗಳನ್ನ ಮರ್ತು ಹೋಗಿದ್ದಾಳೆ. ಅವಳನ್ನು ಕ್ಷಮಿಸಿ ಮತ್ತೆ ಮನೇಲೆ ಇಟ್ಕೊಂಡ್ರೆ ಈ ಮನೇಲಿ ಇನ್ನೊಂದು ತಪ್ಪು ನಡೆಯೋ ಅವಕಾಶ ಇದೆ. ಒಂದೇ ತಪ್ಪು ಅಂತ ಕ್ಷಮಿಸಿದ್ರೆ ಅದು ಎಲ್ರಿಗೂ ಸಲಿಗೆ ಕೊಟ್ಟಾಗುತ್ತೆ.
ಆಮೇಲೆ ಒಬ್ರಾದ್ಮೇಲೆ ಒಬ್ರು ಮನೇಲಿ ತಪ್ಪು ಮಾಡಕ್ ಶುರು ಮಾಡ್ತಾರೆ. ತಪ್ಪು ಮಾಡಿದ್ಮೇಲೆ ಶಿಕ್ಷೆನ ಅನುಭವಿಸ್ಲೇಬೇಕು. ರಾಜಲಕ್ಷ್ಮಿಗ್ ಮದುವೆ ಮಾಡಿ ತನ್ನ ಗಂಡನ ಮನೆ ಕಳ್ಸೋದೆ ಈ ಸಮಸ್ಯೆಗೆ ಸರಿಯಾದ ಪರಿಹಾರ. ಅಷ್ಟೇ ಹೊರತು ಯಾರು ಎಲ್ಲಿಗೂ ಹೋಗ್ಬೇಕಾಗಿರೋ ಅಗತ್ಯ ಇಲ್ಲ.